ಹಿರಿಯೂರು ಉಪಸಮರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ? ಇದು ಸಾಕಷ್ಟು ಪ್ರಶ್ನೆ ಆಗಿದೆ. ಹಿರಿಯೂರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಅಚ್ಚರಿ ಕಾದಿದೆಯಾ? ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಏನು ಸುಹಾಸ್ ಅಂತ ಅಂತಿದ್ರು. ಏನು ಹಿರಿಯೂರು ಉಪಸಮರ ವಿಚಾರ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ. ಹಿರಿಯೂರು ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕಾದಿದೆಯಾ ಅಚ್ಚರಿ ಅಂತ ಪ್ರಶ್ನೆಯಲ್ಲಿ. ಯಾಕಂದ್ರೆ ನೋಡಿ, ನಿನ್ನೆವರೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅಂದ್ರೆ ಸುಹಾಸ್ ಅಂತ ಹೇಳಲಾಗ್ತಾ ಇತ್ತು. ಹಿರಿಯೂರಿನಲ್ಲಿ ಸುಹಾಸ್ ನಿಲ್ತಾರೆ ಅಂತ. ಈಗ ಅಚ್ಚರಿಯ ರೀತಿಯಲ್ಲಿ ಟಿಕೆಟ್ ರೇಸ್ ನಲ್ಲಿ ಸಿಎಂ ಡಿಕೆ ಅಂದ್ರೆ ಬ್ರದರ್ ಕಾಣಿಸ್ಕೊಂಡಿರುವಂತದ್ದು. ಕಾಂಗ್ರೆಸ್ ಟಿಕೆಟ್ ರೇಸ್ ನಲ್ಲಿ ವಿಜಿಎನ್ಎಲ್ ಮಾಜಿ ಸಣ್ಣ ಚಿತ್ತಯ್ಯರವರು ಕಾಣಿಸ್ಕೊಂಡಿರುವಂತದ್ದು. ಹಿರಿಯೂರಿನ ಹಳ್ಳಿ ರೌಂಡ್ಸ್ ಹಾಕ್ತಿದ್ದಾರೆ ಸಣ್ಣ ಚಿತ್ತಯ್ಯ ವಿಶ್ವೇಶ್ವರಯ್ಯ ಜಲ ನಿಗಮದ ನಿಕಟಪೂರ್ವ MD ಆಗಿದ್ದಾರೆ. ತಿಂಗಳ ಹಿಂದೆಯಷ್ಟೇ ನಿವೃತ್ತರಾಗಿದ್ದು KS ಅಧಿಕಾರಿ ಸಣ್ಣ ಚಿತ್ತಯ್ಯ. ಸಿಎಂ ಡಿಕೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಸಣ್ಣ ಚಿತ್ತಯ್ಯ ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಆಸಕ್ತಿಯನ್ನ ತೋರಿಸ್ತಿದ್ದಾರೆ. ಹಾಗಾಗಿಯೇ ಸಾಕಷ್ಟು ರೌಂಡ್ಸ್ ಹಾಕ್ತಾ ಇರುವಂತದ್ದು. ಶೀಘ್ರವೇ ಕಾಂಗ್ರೆಸ್ ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯ ಪ್ಲಾನ್ ಮಾಡ್ತಿದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯರಾಗಿದ್ದಾರೆ ಸಣ್ಣ ಚಿತ್ತಯ್ಯ. ಈಗ ಏನು ಸಣ್ಣ ಚಿತ್ತಯ್ಯ ಅಭಿಮಾನಿಗಳ ಬಳಗದ ಹೆಸರಿನಲ್ಲಿ ಹಿರಿಯೂರಿನಲ್ಲಿ ಏನು ಸಕ್ರಿಯರಾಗಿದ್ದಾರೆ. ಹಿರಿಯೂರು ಉಪಸಮರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಚರ್ಚೆ. ನಿನ್ನೆವರೆಗೂ ಕೂಡ ಸುಹಾಸ್ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಅಂತ ಹೇಳಲಾಗ್ತಾರೆ. ಆದರೆ ಈಗ ನೋಡಿ, ಚಿತ್ರ ಬದಲಾಗಿರುವಂಥದ್ದು ಅಂದರೆ ಸಣ್ಣ ಚಿತ್ತಯ್ಯ ಇಲ್ಲಿ ಎಲ್ಲ ಒಂದು ಕಡೆ ಹಿರಿಯೂರಿನ ಆಕಾಂಕ್ಷಿ ಆಗ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ಇಚ್ಛಿಸ್ತಿದ್ದಾರೆ. ಯಾಕಂದರೆ ಸಣ್ಣ ಗ್ರಾಮಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರನ್ನ ಮಾತನಾಡಿಸ್ತಾ ಇರುವಂಥದ್ದು. ಹಾಗಾಗಿ ಟಿಕೆಟ್ ವಿಚಾರದಲ್ಲಿ ಈಗ ಸಾಕಷ್ಟು ಗೊಂದಲಗಳು ಉಂಟಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಅವರ ಅಕಾಲಿಕ ನಿಧನದ ಬಳಿಕ ತೆರವಾಗಿರುವಂತಹ ಹಿರಿಯೂರು ವಿಧಾನಸಭಾ ಕ್ಷೇತ್ರ. ಸದ್ಯ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ ಟಿಕೆಟ್ ಅನ್ನ ಪಡೆದುಕೊಳ್ಳೋದಕ್ಕೆ. ಸದ್ಯ ನಾನು ಈಗ ಬಂದ್ಬಿಟ್ಟು ಮತ್ತೊಂದು ಆಕಾಂಕ್ಷಿ ಆಗಿರ್ತಕ್ಕಂಥವ್ರು, ಅವರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಅವರ ಹೆಸರು, ವಿವರಗಳು ಎಲ್ಲವನ್ನು ಕೂಡ ಅವರ ಬಳಿಯಿಂದಾನೇ ತಿಳಿದುಕೊಳ್ಳೋಣ. ಅವ್ರಿಗೆ ಯಾಕೆ ಹಿರಿಯೂರ ಮೇಲೆ ಅಷ್ಟು ಪ್ರೀತಿ, ಅಷ್ಟರ ಮಟ್ಟಿಗೆ ಪ್ರೀತಿ ಅಂತ. ಜೊತೆಗೆ ನಾನು ಹೇಳ್ತಕ್ಕಂಥದ್ದು, ಅವರು ಬಂದ್ಬಿಟ್ಟು ಅಧಿಕಾರಿಯಾಗೂ ಕೂಡ ಕಾರ್ಯಗಳನ್ನ ಮಾಡ್ಕೊಂಡು ಈಗ ಬಂದ್ಬಿಟ್ಟು ರಾಜಕಾರಣದಲ್ಲೂ ಕೂಡ ನಾನು ಸಾಕಷ್ಟು ಅಭಿವೃದ್ಧಿಯನ್ನ ಮಾಡ್ಬೇಕು ಅಂತ ಬಂದಿದ್ದಾರೆ. ಅವರ ಜೊತೆಗೆ ಕೂಡ ಮಾತನಾಡಿಸ್ತಾ ಹೋಗೋಣ. ನಾನು ಅವರ ಇಂಟ್ರಡಕ್ಷನ್ ಅವರಿಂದಾನೇ ತೆಗೆದುಕೊಳ್ತಾ ಹೋಗ್ತೀನಿ. ಸರ್, ನೀವು ಸಾಕಷ್ಟು ಇಲಾಖೆಗಳಲ್ಲಿ ಈಗಾಗಲೇ ಕೆಲಸ ಮಾಡ್ಕೊಂಡ್ ಬಂದಿದ್ದೀರಾ. ನಿಮ್ಮ ಹೆಸರಿನ ಸಮೇತವಾಗಿ ನಾನು ನಿಮ್ಮ ಮುಖಾಂತರನೇ ಇಂಟ್ರಡಕ್ಷನ್ ಮಾಡಿಸ್ಬೇಕು ಅಂತ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನೀವು ಮಾಡಿರುವಂತ ಕೆಲಸಗಳು ಸಾಕಷ್ಟು ಮಾಡಿದ್ದೀರಾ. ಅದೆಲ್ಲವೂ ಕೂಡ ಜನಕ್ಕೆ ನಿಮ್ಮಿಂದಾನೇ ಗೊತ್ತಾಗ್ಲಿ ಅನ್ನೋದು ಒಂದು ನನ್ನ ಭಾವನೆಯಿಂದ ಹಂಗೆ ಹೇಳ್ತಾ ಇದ್ದೀನಿ. ಸರ್, ನಿಮ್ಮ ಇಂಟ್ರಡಕ್ಷನ್ ಅನ್ನ ಕೊಟ್ಟು ನೀವು ಮಾಡಿರುವಂತ ಇಲಾಖೆಗಳ ಕೆಲಸ ಹೇಳಿ ಸರ್. ನಮಸ್ಕಾರ, ನಾನು ಸಣ್ಣ ಚಿತ್ತಯ್ಯ, ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರ ಜಲ ನಿಗಮದಿಂದ ಮೇ 30ಕ್ಕೆ ನಾನು ರಿಟೈರ್ಡ್ ಆಗಿದ್ದೀನಿ. ಇಲ್ಲಿ ನಾನು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಆಶೀರ್ವಾದದಿಂದ ನಮ್ಮಂತ ಸಣ್ಣ ಸಮಾಜನ ಗುರುತಿಸಿ ಸಾಹೇಬರು ನನಗೆ 2023ರಲ್ಲಿ MD ಪೋಸ್ಟ್ ಕೊಟ್ಟರು. ಅದು ಕೊಟ್ಟ ತರುವಾಯ ನಾನು ಮಧ್ಯ ಕರ್ನಾಟಕದಿಂದ ಬಂದವನು. ನಮ್ದು ಸ್ವಂತ ಪಾವಗಡ ತಾಲೂಕು, ನಮ್ದು ಕೃಷಿಕ ಕುಟುಂಬ, ಸಿಂಗರಡ್ಡಿಹಳ್ಳಿಯಿಂದ ಬಂದವನು. ನಮ್ಮ ತಾಲೂಕು ಹಿರಿಯೂರಿಗೂ ಅಂಟ್ಕೊಂಡಂಗೆ ಇದೆ. ನನ್ನ ಮದುವೆ ಆಗಿರೋದು ಚಿತ್ರದುರ್ಗದಲ್ಲಿ. ನಮ್ಮ ಎಲ್ಲರೂ ಸಂಬಂಧಿಕರು, ಕಳ್ಳುಬಳ್ಳಿ ಎಲ್ಲರೂ ನಮ್ಮ ಚಿತ್ರದುರ್ಗ ಲೋಕಸಭಾ ವ್ಯಾಪ್ತಿ, ನಮ್ಮ ಪಾವಗಡ, ಸೀರಾ ಮತ್ತೆ 6 ತಾಲೂಕುಗಳಲ್ಲಿ ಇದ್ದಿದ್ದರಿಂದ 99ರಿಂದ ನಾನು ಈ ಮಧ್ಯ ಕರ್ನಾಟಕದ ದುಃಖ ದುಮ್ಮಾನ ಭೌಗೋಳಿಕವಾಗಿ ನಾನು ಬಲ್ಲವನಾಗಿದ್ದೀನಿ. ನನ್ನ 31 ವರ್ಷದ ಸುದೀರ್ಘ ಅವಧಿಯಲ್ಲಿ ವಸತಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಗ್ರಾಮೀಣಾಭಿವೃದ್ಧಿ, ಅದರಲ್ಲೂ ವಿಶೇಷವಾಗಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ನಾನು
ಕೆಲಸ ಮಾಡಿದ್ದೀನಿ. ವಸತಿ ಇಲಾಖೆಯಲ್ಲಿ 13 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ನಗರ ಪ್ರದೇಶ ಬೆಂಗಳೂರು, ಮೈಸೂರು, ಇತರೆ ನಮ್ಮ ಚಿತ್ರದುರ್ಗ, ಹಿರಿಯೂರಲ್ಲೂ ಸಹ 1200 ಮನೆಗಳನ್ನ ನಾವು ಕಟ್ಕೊಟ್ಟಿದ್ದೀವಿ. ಮತ್ತೆ 80 ಕೆರೆಗಳಿಗೆ ನಾವು ನೀರು ತುಂಬೋದು. ಚಿತ್ರದುರ್ಗ ಬ್ರಾಂಚ್ ಕೆನಾಲಲ್ಲಿ ಒಂದ್ಸರಿ ನೀರು ಬಂದ್ಬಿಟ್ರೆ ಕಸಬಾ, ವಿಶೇಷವಾಗಿ ಐಮಂಗಲದವ್ರಿಗೆ, ಧರ್ಮಪುರದವ್ರಿಗೆ 91,000 ಎಕರೆಗೆ ಮೈಕ್ರೋ ಇರಿಗೇಷನ್ ಅಂದ್ರೆ ಡ್ರಿಪ್ ಮುಖಾಂತರ ಅವ್ರ ಜಮೀನುಗಳವರೆಗೂ ನೀರು ತಂದು ಕೊಡ್ತೀವಿ ನಾವು. ಆಮೇಲೆ ಜಮೀನಿನವರೇನೆ ಲ್ಯಾಟ್ರಲ್ಸ್ ಹಾಕೋಬೇಕು. ಮತ್ತೆ 80 ಕೆರೆಗೆ ನೀರು ಕೊಡ್ತೀವಿ. ಅದೆಲ್ಲ ಕಾಮಗಾರಿಗೂ ನಾವು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಇದು ಹಿಂದಿನ ಸರ್ಕಾರದಲ್ಲಿ ಆಗಿರ್ಲಿಲ್ಲ. 2025 ಜನವರಿಲಿ ನಡ್ತಕ್ಕಂಥ ಬೋರ್ಡ್ ಮೀಟಿಂಗ್ ಅಲ್ಲಿ ಆರ್ಥಿಕ ಇಲಾಖೆ ವಿರೋಧದ ನಡುವೆನೂ ನಮ್ಮ ಅಂದಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ನಮ್ಮ ಇಂದಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರ ರಾಜಕೀಯ ಇಚ್ಛಾಶಕ್ತಿಯಿಂದಾಗಿ ನಮಗೆ ಹಿರಿಯೂರಿಗೆ 1775 ಕೋಟಿ 91,000 ಎಕರೆಗೆ ನೀರು ಕೊಡೋದು, 80 ಕೆರೆಗಳಿಗೆ ತುಂಬೋದು ಕಾಮಗಾರಿ 4 ಪ್ಯಾಕೇಜು ಸ್ಟಾರ್ಟ್ ಮಾಡಿದ್ದೀವಿ. 2026 ಆಗಸ್ಟ್ 15ಕ್ಕೆ ಈಡೇರಿಸ್ತೀವಿ ಅಂತ ಗಟ್ಟಿ ದನಿಯಲ್ಲಿ ನಾನು ಹೇಳ್ತೀನಿ. ಸಣ್ಣ ಚಿತ್ತಯ್ಯನವರು ಈಗ ಅಧಿಕಾರಿಯಾಗಿದ್ರು, ಅಲ್ಲಿಂದ ನಿವೃತ್ತರಾದ್ರ ಮೇಲೆ ಯಾಕೆ ಅವರಿಗೆ ರಾಜಕಾರಣ ಅಂದ್ರೆ ನಿವೃತ್ತಿ ಲೈಫ್ ಅನ್ನ ನೀಟಾಗಿ ಎಂಜಾಯ್ ಮಾಡಬಹುದಿತ್ತು, ಯಾಕೆ ರಾಜಕಾರಣ ಬೇಕಾಯ್ತು ಅಂತ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಈಗ ಇದು ನನ್ನ ಪ್ರಶ್ನೆ ಅಲ್ಲ, ನೀವೀಗ ಆಯ್ಕೆ ಮಾಡಿರುವಂತ ಹಿರಿಯೂರು ಕ್ಷೇತ್ರದ 2,43,600 ಜನರ ಪ್ರಶ್ನೆ ಇದು. ಅವ್ರಿಗೆ ಏನ್ ಹೇಳ್ತೀರಾ ಸರ್? ಇದು ಕರೆಕ್ಟ್ ಆಗಿ ಕೇಳಿದಿರಿ ನೀವು. ನನ್ನ ಏನಕ್ಕೆ ನಾನು ಆಯ್ಕೆ ಮಾಡ್ಕೊಂಡೆ ಅಂತ ಅಂದ್ರೆ, ಮೊದಲಿಂದನೂ ನಾನು ನಮ್ಮ ತಂದೆಯವರು ತಾಯಿಯವರು ನಮಗೆ ಹಾಕೊಟ್ಟಿದ್ದು ಕಾಯಕವೇ ಕೈಲಾಸ, ಬಸವಣ್ಣವ್ರ ಶಿಷ್ಯ. ಕಾಯಕದಲ್ಲಿ ನಾನು ದೇವ್ರನ್ನ ಕಾಣ್ತೀನಿ. ನನಗಿನ್ನೂ ಉತ್ಸಾಹ ಇದೆ, ಕೆಲಸ ಮಾಡ್ಬೇಕು ಅನ್ನೋದಿದೆ. ಈ ಭಾಗದವನಾಗಿ ಮಧ್ಯ ಕರ್ನಾಟಕ, ನಾನು ಕರ್ನಾಟಕದಲ್ಲಿ ಆ ಕಡೆ ಈ ಕಡೆ ಅಂತಂದು ಹೇಳ್ತಾ ಇಲ್ಲ, ಒಬ್ಬ ಆಡಳಿತಗಾರ ಇಂಜಿನಿಯರ್ ಆಗಿ ನನಗೆ 31 ವರ್ಷದ ಅನುಭವ ಇದೆ. ಈ ಕಡೆ ಕಾವೇರಿ ಕೊಳ್ಳ ಇಂಪ್ರೂವ್ ಆಯ್ತು, ಆ ಕಡೆ ಘಟಪ್ರಭಾ ಮಲಪ್ರಭಾ ಇಂಪ್ರೂವ್ ಆಯ್ತು, ಈ ಕಡೆ ನಮ್ಮ ಹಾಲ್ಮಟ್ಟಿ, ತುಂಗಭದ್ರಾ, ನಾರಾಯಣಪುರ ಇಂಪ್ರೂವ್ ಆಯ್ತು. ನಮ್ಮ ಮಧ್ಯ ಕರ್ನಾಟಕದ ಕೂಗು ಭದ್ರಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಮ್ಮ ಜನಗಳಿಗೆ ತಲುಪಿಲ್ಲ. ನಾನು ಇದೇ ಭಾಗದವನಾಗಿ ನಮ್ಮ ಜನಗಳಿಗೆ ಎಲ್ಲಿ ನೀರು ಲ್ಯಾಂಡ್ ಬ್ಯಾಂಕ್ ಇರುತ್ತೋ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗ್ತದೆ. ಅದನ್ನು ಮನಗಂಡು ನಾನು ಸಮಗ್ರ ನಮ್ಮ ಭದ್ರಾದ ಸಮಸ್ಯೆನ ಮನಗಂಡಿರೋದ್ರಿಂದ ನನಗೆ ಇನ್ನೂ ಕೆಲಸ ಮಾಡಬೇಕು ಉತ್ಸಾಹ ಇದೆ, ನಮ್ಮ ಜನಗಳಿಗೆ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ, ನನಗೆ ನಮ್ಮ ಸಮುದಾಯಗಳೆಲ್ಲರೂ ರ್ಯಾಪೋ ಇದೆ, ಇಂಟ್ರಾಕ್ಷನ್ ಇದೆ, ಒಂದಲ್ಲ ಒಂದು ರೀತಿ ನಮ್ಮ ರೈತ ಸಂಘಗಳು ಇದಾವೆ. ಹಾಗಾಗಿ ಸೇವೆ ಮಾಡಬೇಕು ಇನ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ. ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಎಸ್, ಇದಾಗಿತ್ತು ಸಣ್ಣ ಚಿತ್ತಯ್ಯನವರ ಮಾತುಗಳು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಚಿತ್ರದುರ್ಗ.